Hi there guys, welcome back. This is Kishore here, founder and CEO of Trade Achievers. ಸೊ ಈ ವಿಡಿಯೋ ನಾವೇನು ನೋಡ್ತೀವಿ ಅಂದರೆ ಬಿಗಿನರ್ ಆಗಿ ಶೇರ್ ಮಾರ್ಕೆಟ್ ಒಳಗೆ ಬರೋಕ್ಕೆ ಮುಂಚೆ ನೀವೇನೇನು ವಿಷಯಗಳೆಲ್ಲ ನೋಡಬೇಕು. ಅದೇ ಥರ ತುಂಬ ಜನ ಇವಾಗ ಒಂದು ಹೊಸ ಕ್ವೆಶನ್ ಇದೆ, ಏನು ಅಂದರೆ ಆಫ್ಟರ್ ಕೋವಿಡ್ ಆದಮೇಲೆ, ಪ್ಯಾಂಡಮಿಕ್ ಆದಮೇಲೆ ತುಂಬ ಜನಕ್ಕೆ ಒಂದು ಅಲರ್ಟ್ನೆಸ್ ಬಂದಿದೆ. ಏನಂದರೆ ನಮಗೆ ಖಂಡಿತ ಇನ್ನೊಂದು ಸೆಟ್ ಆಫ್ ಇನ್ಕಮ್ಸ್ ಖಂಡಿತ ಬೇಕು ಅಂತ. ಸೊ ಆಗ ಹುಡ್ಕೋವಾಗ ನಾವು ಆಲ್ರೆಡಿ 9 to 6 ಜಾಬ್ಗೆ ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ಈವ್ನಿಂಗು ಹೋಗಿ ಮತ್ತೆ ಕೆಲಸ ಮಾಡಬೇಕಾ, ಆಮೇಲೆ ಅದಕ್ಕೆ ನಮ್ಗೆ ಹಾರ್ಡ್ ವರ್ಕ್ ಕೊಡೋಕ್ಕಾಗತ್ತಾ, ಫ್ಯಾಮಿಲಿ ಟೈಮ್ ಏನಾಗುತ್ತೆ, ಇದೆಲ್ಲ ನೋಡೋವಾಗ ಎಲ್ಲರಿಗೂ ಮೈಂಡಲ್ಲಿ ಬಂದಿದ್ದೇನು ಅಂದರೆ ತುಂಬ ಜನ ಒಂದು ಆಲ್ಟರ್ನೇಟಿವ್ ವೇ ಆಫ್ ಮೇಕಿಂಗ್ ಮನಿ, ದೇ ಥಾಟ್ ಶೇರ್ ಮಾರ್ಕೆಟ್ ವಿಲ್ ಬಿ ಅ ಗುಡ್ ಥಿಂಗ್. ಆ ಥರ ನೋಡೋವಾಗ ತುಂಬ ಜನ ಇವಾಗ ಪ್ಯಾನ್ ಇಂಡಿಯಾದಲ್ಲೇ ಓವರ್ ಆಲ್ ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದ್ರಲ್ಲಿ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಇವಾಗ ಎಲ್ಲರೂ ಒಳಗೆ ಬರೋವಾಗ ಎಲ್ರಿಗೂ ಒಂದು ಕ್ವೆಶನ್ ಇರುತ್ತೆ. ಇವಾಗ ನಮ್ಮ ಸ್ಟೂಡೆಂಟ್ಸು ತುಂಬ ಜನ ಸೇರ್ಕೊಳ್ಳುವಾಗ ಕೇಳ್ತಾರೆ, ನೀವು ಕಾಲ್ ಮಾಡಿ ವಿಚಾರಿಸುವಾಗ ಕೇಳೋದು ಏನು ಅಂದರೆ, ಸರ್ ನನಗೆ ಈ ಶೇರ್ ಮಾರ್ಕೆಟ್ ಅನ್ನೋದೇ ಹೊಸದು, ನಾನು ಝೀರೋ, ನನಗೆ ಇದರಲ್ಲಿ ಏನೂ ಗೊತ್ತಿಲ್ಲ, ಈ ಫಿಶ್ ಮಾರ್ಕೆಟಲ್ಲಿ ನಾನು ಒಳಗೆ ಬರೋಣ ಅಂತ ಇದ್ದೀನಿ, ನೀವು ನಾನು ಫುಲ್ಲಾಗಿ ಮಾಡೋಣ ಅಂತ ಇದ್ದೀನಿ, ನಾನು ಏನು ಮಾಡಬೇಕು ಅಂತ ತುಂಬ ಜನ ಎನ್ಕ್ವೈರಿ ಮಾಡಿದ್ರಿ. ಸೊ ಅದಕ್ಕೋಸ್ಕರನೇ ನಾನೇನು ಅನ್ಕೊಂಡೆ ಅಂದರೆ ಈ ವಿಡಿಯೋ ಮಾಡಿದ್ರೆ ನಿಮ್ಮ ಕ್ವಶನ್ಸ್ಗೆಲ್ಲ ಇದೊಂದು ಆನ್ಸರ್ ಆಗಿರುತ್ತೆ. ಅದೇ ಥರ ನೀವು ಒಳಗೆ ಬರ್ತೀರಾ ಅಂದರೆ ಏನೇನು ವಿಷಯಗಳೆಲ್ಲ ನೀವು ಮುಖ್ಯವಾಗಿ ನೋಡಬೇಕು, ಅದು ಈ ವಿಡಿಯೋಲಿ ಡೀಟೇಲಾಗಿ ನೋಡೋಣ. ಫಸ್ಟ್ ಒನ್ ಏನು ಅಂತ ನೋಡಿದ್ರೆ, ನೀವು ಈ ಮಾರ್ಕೆಟ್ ಒಳಗೆ ಬರೋಕ್ಕೆ ಮುಂಚೆ ತುಂಬ ಜನ ಏನಂದರೆ, ಸರ್ ನನ್ನ ಹತ್ರ ಒಂದು 3 ಲಕ್ಷ ರೂಪಾಯಿ ಇದೆ, 2 ಲಕ್ಷ ರೂಪಾಯಿ ಇದೆ, ನಾನು ಇದನ್ನು ಸಾಲದಾಗ ತೊಗೊಂಡಿಟ್ಕೊಂಡಿದ್ದೀನಿ, ಇಲ್ಲ ನನಗೊಂದು 5 ಲಕ್ಷ ರೂಪಾಯಿ ಎಲಿಜಿಬಿಲಿಟಿ ಇದೆ ಲೋನ್ಗೆ, ಆ ಲೋನ್ ತೆಗೆದು ನಾನು ಟ್ರೇಡ್ ಮಾಡಬೇಕು ಅಂತ ಇದ್ದೀನಿ. ಆ ಥರ ತುಂಬ ಜನ ನನಗೆ ಕೇಳ್ತಾ ಇದ್ರಿ. ಸೊ ದಯವಿಟ್ಟು ನನ್ನೊಂದು ಮುಖ್ಯವಾದ ಅಡ್ವೈಸ್ ಏನು ಅಂದರೆ, ಸಾಲ ತೊಗೊಂಡು ಟ್ರೇಡ್ ಮಾಡಬೇಡಿ. ಇನ್ವೆಸ್ಟ್ ಆಗಿದ್ರೇನು, ಇವಾಗ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ ಅನ್ಕೊಳ್ಳಿ, ದೆನ್ ಇಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಟ್ರೇಡಿಂಗ್ ದಯವಿಟ್ಟು ಮಾಡಬೇಡಿ, ಯಾಕೆಂದರೆ ಹೊಸದಾಗಿ ಒಂದು ಮಾರ್ಕೆಟೇ ಏನು ಅಂತ ಗೊತ್ತಿಲ್ಲದೆ ಟ್ರೇಡ್ ಮಾಡೋಕ್ಕೆ ಬರೋದು ಇಟ್ ಈಸ್ ವೆರಿ ರಿಸ್ಕಿ. ಆದರೆ ಅದೇ ಟೈಮಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ದಟ್ ಇಸ್ ಡಿಫ್ರೆಂಟ್. ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ಕೊಳ್ಳಿ, ಇವಾಗ ಟ್ರೇಡಲ್ಲಿ ಒಂದು ಸ್ಟಾಕ್ ತೊಗೊತೀರಾ ಅನ್ಕೊಳ್ಳಿ, ಇಲ್ಲ ಒಂದು ಇಂಡೆಕ್ಸ್ ಫಂಡ್ಸಲ್ಲೋ ಇಲ್ಲ ಇನ್ವೆಸ್ಟ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ನೋಡ್ತೀರಾ ಅಂದರು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇವಾಗ ನೀವು ಲೋನ್ ತೊಗೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಫೈನಲಿ ಏನು ಮಾಡ್ತೀರಾ ಅಂದರೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟು ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟನ್ನು ಕಂಪೇರ್ ಮಾಡಿ ನೋಡಬೇಕು. ಇವಾಗ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್, ಲೆಟ್ಸ್ ಸೇ ಪರ್ಸನಲ್ ಲೋನ್ಗೆ ಒಂದು ಐ.ಟಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಕ್ರೆಡಿಟ್ ಸ್ಕೋರ್ ಇದೆ, ಸೊ ನನಗೆ 11% ಕೊಡ್ತಾ ಇದ್ದಾರೆ, 10.5% ಕೊಡ್ತಾ ಇದ್ದಾರೆ ಅನ್ನೋ ವಿಷಯದಲ್ಲಿ ಇವಾಗ ನೀವು ಈ ಸೈಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ನೋಡಬೇಕು. ಇವಾಗ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರೀ 9% ಬರ್ತಾ ಇದೆ ಅಂದರೆ ಅದರಲ್ಲಿ ಏನು ಯೂಸ್ ಇಲ್ಲ. ಯಾಕೆಂದರೆ ನೀವು 10% ಬಡ್ಡಿ ಕಟ್ಬಿಟ್ಟು 9% ನೀವು ರಿಟರ್ನ್ ಬರ್ತಾ ಇದೆ, ನಿಮ್ಗೇನು ಯೂಸ್ ಇಲ್ಲ. ಸೊ ಅದೇ ನೀವು 10.5% ನೀವು ತಗೊಂಡು ನನಗೆ 14 to 15% ಮಾಡ್ಬೋದು, ಇಲ್ಲ ನಾನು ಸ್ಟಾಕ್ಸ್ ಅಲ್ಲಿ ಕರೆಕ್ಟಾಗಿ ಅನಲೈಸ್ ಮಾಡಿ ಟ್ರೇಡ್ ಮಾಡ್ಬೋದು, ನನಗೆ ಪರ್ ಆನಮ್ ನನ್ನಿಂದ 15% ಮಾಡೋಕ್ಕಾಗತ್ತೆ, 16% ನಾನು ಕರೆಕ್ಟ್ ಆಗಿರೋ ಸ್ಟಾಕ್ಸ್ ಯೂಸ್ ಮಾಡಿ 20-25% ಕೂಡ ನಾನು ರಿಟರ್ನ್ಸ್ ತೆಗಿಬೋದು, ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ್ದೀರಾ ಅಂದರೆ ದೆನ್ ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಯಾಕೆಂದರೆ ನೀವು ಒಂದು ಸಾಲನ ತಗೊಂಡು ಅದಕ್ಕೆ ಕಟ್ಟೋ ಬಡ್ಡಿಗಿಂತ ನೀವು ಜಾಸ್ತಿ ರಿಟರ್ನ್ಸ್ ತೆಗಿತೀರಾ ಅಂದರೆ ದೆನ್ ಇಟ್ ಇಸ್ ನಾಟ್ ಎನ್ ಇಶ್ಯೂ. ಆದರೆ ನೀವು ಬಡ್ಡಿನೇ ನಿಮಗೆ ಬ್ಯಾಂಕ್ ಇಂಟ್ರೆಸ್ಟ್ 14% ಇದೆ, ಆದರೆ ನೀವು 9% ಮಾತ್ರ ನಿಮಗೆ ಸಿಗ್ತಾ ಇದೆ ಅಂದರೆ ದಯವಿಟ್ಟು ಲೋನ್ ತೆಗೆದು ಇನ್ವೆಸ್ಟ್ ಮಾಡಬೇಡಿ. ಇನ್ ಕೇಸ್ ಇಫ್ ಯು ಆರ್ ನಾಟ್ ಮ್ಯಾಚಿಂಗ್ ಅಪ್ ವಿತ್ ದಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅದೇ ಥರ ಇನ್ ಕೇಸ್ ನೀವು ಲೋನ್ ತೆಗೆದು ನಾನು ಟ್ರೇಡ್ ಮಾಡ್ತೀನಿ ಅಂದರೆ, ಯಾಕಂದ್ರೆ ನಂಗೆ ತುಂಬ ಜನ ಕೇಳ್ತಿರ್ತಾರೆ ಏನು ಅಂದರೆ, ಸರ್ ನಾನು ಲೋನ್ ಒಂದು 4 ಲಕ್ಷ 5 ಲಕ್ಷ ತೆಗೆದು ಹಾಕ್ತೀನಿ, ಡೈಲಿ ಒಂದು 5,000 ರೂಪಾಯಿ ಬರುತ್ತೆ, ಡೈಲಿ ಒಂದು 10,000 ರೂಪಾಯಿ ಮಾಡ್ಬೋದಾ ಅಂತ. ದಿಸ್ ಇಸ್ ಮಾರ್ಕೆಟ್, ಇದು ಇಟ್ ಈಸ್ ಲೈಕ್ ಅ ಬಿಸ್ನೆಸ್. ನೀವು ಯಾವ ಬಿಸ್ನೆಸ್ಸಲ್ಲಿ ಹೋಗಿ 5 ಲಕ್ಷ ರೂಪಾಯಿ ಹಾಕ್ತೀನಿ, ಡೈಲಿ 10,000 ರೂಪಾಯಿ ಕೊಡಿ, ಇವಾಗ ಡೈಲಿ 10,000 ರೂಪಾಯಿ ಕೊಟ್ಟೆ ಒಂದು ತಿಂಗಳಿಗೆ ಎಷ್ಟಾಯಿತು, 30 ದಿವಸಕ್ಕೆ 3 ಲಕ್ಷ ರೂಪಾಯಿ ಆಯಿತು. ಇಲ್ಲ ವರ್ಕಿಂಗ್ ಡೇಸ್ ಮಾತ್ರ ತೊಗೊಂಡ್ರೇನು, ಸ್ಯಾಟರ್ಡೆ ಸಂಡೇ ಬಿಟ್ಟು ಹತ್ತತ್ರ ಒಂದು 2 ಲಕ್ಷ ರೂಪಾಯಿ. ಇವಾಗ ಯಾವ ಬಿಸ್ನೆಸ್ಸಲ್ಲಿ 5 ಲಕ್ಷ ರೂಪಾಯಿ ಹಾಕಿದ್ರೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ, ಯೋಚನೆ ಮಾಡಿ ನೋಡಿ. ಅದೇ ಪಾನ್ಸಿ ಸ್ಕೀಮ್ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಇವಾಗ ಯಾರ್ದೋ ಒಬ್ಬ ಬಂದು ಒಂದು 5 ಲಕ್ಷ ರೂಪಾಯಿ ಕೊಡು, ತಿಂಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದರೆ ನೀವು ನಂಬ್ತೀರಾ? ಅದೇ ಮತ್ತೆ ಮಾರ್ಕೆಟಲ್ಲಿ ಮಾತ್ರ ಯಾಕದು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಇದೇ ಮುಖ್ಯವಾದ ಒಂದು ದೊಡ್ಡ ತಪ್ಪು. ಬಿಗಿನರ್ ಆಗಿ ಈ ಮೈಂಡ್ಸೆಟ್ಟಲ್ಲಿ ಒಳಗೆ ಬರಬೇಡಿ, ಇದೊಂದು ಬಿಸ್ನೆಸ್ ಆಗಿ ನೋಡಿ. ಇವಾಗ ಬಿಸ್ನೆಸ್ ಇನ್ ದ ಸೆನ್ಸ್, ನೀವೊಂದು ಬಿಸ್ನೆಸ್ ಮಾಡೋಕ್ಕೆ ಮುಂಚೆ ಇವಾಗ ನೀವು ಬಿಸ್ನೆಸ್ ಮಾಡ್ತೀರಾ ಅಂದರೆ ಅದರಿಂದ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ. ಇವಾಗ ನಾನೊಂದು ವರ್ಕ್ ಮಾಡ್ತಾ ಇದ್ದೀನಿ, ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇವಾಗ ನಾನು ಆಂಟ್ರಪ್ರನರ್ ಆಗಬೇಕು ಅಂದರೆ ಅದರಿಂದ ಎಷ್ಟು ಹಾರ್ಡ್ ವರ್ಕ್ ಆಗ್ತೀರಾ, ಎಷ್ಟು ರಿಸರ್ಚ್ ಮಾಡ್ತೀರಾ, ಎಷ್ಟು ಸ್ಟಡಿ ಮಾಡ್ತೀರಾ. ಇವಾಗ ನೀವು ಒಂದು ಕೆಲಸಕ್ಕೆ ಹೋಗಬೇಕು ಅಂದರೆ ಏನು ಮಾಡ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಅದಾದಮೇಲೆ ಕಾಲೇಜ್ಗೆ ಹೋಗ್ತೀವಿ, ಆಮೇಲೆ ಅದು ಏನಾದರೂ ಸ್ಪೆಷಲ್ ಕೋರ್ಸ್ ಇರೋ ಅದಕ್ಕೆ ಹೋಗ್ತೀವಿ, ಅದಾದಮೇಲೆ ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದ ಮೇಲೆ ನಮ್ಮ ಎಂಪ್ಲಾಯ್ಮೆಂಟಲ್ಲಿ ನಾವು ಹೇಗೆ ನಮ್ಮನ್ನು ಡೆವಲಪ್ ಮಾಡ್ಕೊಬೋದು ಅಂತ ನೋಡ್ತೀವಿ, ರಿಸರ್ಚ್ ಮಾಡಿ ಇನ್ನೂ ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ, ಅದಾದ್ಮೇಲೆ ಒಳ್ಳೆ ಕೆಲಸಕ್ಕೆ ಹೋಗಿ ಸೇರ್ತೀವಿ. ಆದರೆ ಮಾರ್ಕೆಟ್ ಒಳಗೆ ಬಂದರೆ ಮಾತ್ರ ಇವತ್ತು ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೆ ನಾಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತ ಅನ್ಕೊಂತೀರಾ. ಇಲ್ಲ, ಇದು ಆ ಥರ ಅಲ್ಲ. ಫಸ್ಟ್ ಥಿಂಗ್, ಹ್ಯಾವ್ ಅ ಪ್ರಾಪರ್ ಮೈಂಡ್ಸೆಟ್. ಮಾರ್ಕೆಟ್ ಒಳಗೆ ಬರೋಕ್ಕೆ ಮುಂಚೆ ಕ್ಲಿಯರ್ ಆಗಿ ಫಂಡ್ಸ್ ಇದೆಯಾ, ನೆಕ್ಸ್ಟ್ ಈ ಫಂಡ್ಸ್ನ ಹೇಗೆ ಯೂಸ್ ಮಾಡೋಣ, ಅದೇ ಟೈಮಲ್ಲಿ ವರ್ಕ್ ಬಿಟ್ಟು ಇದು ಮಾಡೋದು ಅನ್ನೋದು ಇಟ್ ಈಸ್ ನಾಟ್ ಅಡ್ವೈಸಬಲ್. ಸೊ ಮುಖ್ಯವಾಗಿ ಸಾಲ ತಗೊಂಡು ಟ್ರೇಡ್ ಮಾಡಬೇಡಿ. ಎರಡನೇ ಮುಖ್ಯವಾದ ವಿಷಯ ಏನು ಅಂತ ನೋಡಿದ್ರೆ, ಸರ್ ಈ ಡೈಲಿ ಅಮೌಂಟ್ ನಮ್ಮ ಮುಂಚೆನೇ ಹೇಳಿತಾರ 5,000 ರೂಪಾಯಿ 10,000 ರೂಪಾಯಿ,
ಸರ್ ಈ ಡೈಲಿ ಅಮೌಂಟ್ ಎಷ್ಟು ಕೊಡ್ತೀರಾ? ಯಾರು ಇದ್ರಲ್ಲಿ ಕೊಡಲ್ಲ. ಯಾಕಂದರೆ ಇದು ಮಾರ್ಕೆಟ್, ನೀವು ಅರ್ಥ ಮಾಡ್ಕೊಬೇಕು ಕರೆಕ್ಟಾಗಿ. ಮಾರ್ಕೆಟು ದಿನಕೂಲಿ ಕೆಲಸ ಅಲ್ಲ ಇದು. ಸೊ ಇವಾಗ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಹಾಕ್ಬಿಟ್ಟು ಒಂದು ಸ್ವಲ್ಪ ದಿವಸ ಬಿಡ್ತೀರಾ ಅಂದರೆ ರಿಟರ್ನ್ಸ್ ಬರೋ ಥರ ಒಂದು ಬಿಸ್ನೆಸ್ ಇದು. ಇವಾಗ ನೀವು ಬಿಸ್ನೆಸ್ ಮಾಡ್ತೀರಾ ಅಂದರೆ, ನೀವು ಬಿಸ್ನೆಸ್ ಮಾಡುವಾಗ ಏನು ಮಾಡ್ತೀರಾ, ಒಂದು ಅಮೌಂಟ್ ಹಾಕ್ಬಿಟ್ಟು ಅದಕ್ಕೆ ನೀವು ಒಂದು ಹಾರ್ಡ್ ವರ್ಕ್ ಮಾಡ್ತೀರಾ. ಅದನ್ನು ಹಾರ್ಡ್ ವರ್ಕ್ ಮಾಡಿದ್ಮೇಲೆ ನಿಮಗದು ರಿಸಲ್ಟ್ ಕೊಡುತ್ತೆ. ಆದರೆ ಇದರಲ್ಲಿ ಬಂದು ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಡೈಲಿ ಬರಬೇಕು. ಬಿಸ್ನೆಸ್ ಡಸನ್ ವರ್ಕ್ ಲೈಕ್ ದಟ್. ಸೊ ಅದೇ ಥರ ಟ್ರೇಡಿಂಗ್ ಆ ಥರ ವರ್ಕ್ ಆಗಲ್ಲ. ಇವಾಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಇವಾಗ ಒಂದು ಮಂತ್ಲಿ ಒಂದು ರಿಟರ್ನ್ ತೆಗಿಬೇಕು, ಅಟ್ಲೀಸ್ಟ್ ನಾನು ಒಂದಿಷ್ಟು ಪರ್ಸೆಂಟೇಜ್ ರಿಟರ್ನ್ ತೆಗಿಬೇಕು ಅಂದರೆ ಅದಕ್ಕೆ ಹೇಗೆ ಡೈಲಿ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡೋದು ಬೇರೆ. ಅದು ಬಿಟ್ಟು ಡೈಲಿ ನನಗಿಷ್ಟು ಬೇಕು. ಕರೆಕ್ಟಾಗಿ ಒಂದು ಯೋಚನೆ ಮಾಡಿ ನೋಡಿ, ಒಂದು ಕೂಲಿ ಕೆಲಸ ಮಾಡೋರ ಬಗ್ಗೆ ಯೋಚನೆ ಮಾಡಿ. ಅವರೇ ನೋಡಿದ್ರೆ ಡೈಲಿ ಅವ್ರಿಗೆ ಏನು ಬಂದ್ಬಿಡುತ್ತೆ ಅಂದರೆ, ಆದರೆ ಅವ್ರಿಗೆ ಏನಾಗುತ್ತೆ ಅಂದರೆ ಸ್ಯಾಲ್ರಿ ಏನು ಮಾಡ್ತಾರೆ ಅಂದರೆ ಇದು ಕೊಡ್ತಾರೆ, ಸ್ಯಾಲ್ರಿ ಅವ್ರಿಗೆ ವೀಕ್ಲಿ ಪೇ ಔಟ್ ಬರುತ್ತೆ. ಎವ್ರಿ ಡೇ ಸ್ಯಾಲ್ರಿ ಆಗಿದ್ರು ವೀಕ್ಲಿ ಒನ್ಸ್ ಮಾತ್ರ ಅವ್ರಿಗೆ ಏನು ಮಾಡ್ತಾರೆ, ಸ್ಯಾಲ್ರಿನ ಕೊಡ್ತಾರೆ. ಆದರೆ ನಮ್ಮ ಜನ ಮಾರ್ಕೆಟ್ ಒಳಗೆ ಬಂದಮೇಲೆ ಎವ್ರಿ ಡೇ ವಿಡ್ರಾಲ್ ಮಾಡಬೇಕು ಅಂತಾರೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ದಟ್ ಡಸನ್ ವರ್ಕ್ ದಟ್ ವೇ. ಯಾಕಂದರೆ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡಿ ನೋಡಿ. ಈ ಕೂಲಿ ಕೆಲಸ ಮಾಡೋರು, ಈ ಡೈಲಿ ವೇಜ್ ವರ್ಕರ್ಸ್ ಬಗ್ಗೆ ಯೋಚನೆ ಮಾಡಿ ನೋಡಿ. ಅವ್ರಿಗೂ 30 ದಿವಸ ಕೆಲಸ ಬರುತ್ತಾ ಅಂತ ಗ್ಯಾರಂಟಿ ಇದೆಯಾ ಅಂದರೆ ಇಲ್ಲ. ಯಾಕಂದರೆ ಸಮ್ಟೈಮ್ಸ್ ಕೆಲಸ ಇಲ್ಲದೆ ಮನೇಲಿ ಇರ್ತಾರೆ. ಸೊ ಇದೇ ಥರ ಮಾರ್ಕೆಟಲ್ಲಿ ನಿಮಗೇನು ಅಂದರೆ ಟ್ರೇಡಿಂಗ್ ಎಲ್ಲ ದಿವಸ ಸಿಗುತ್ತಾ ಅಂದರೆ ಇಲ್ಲ. ಮಾರ್ಕೆಟ್ ಏನು ಅನ್ಕೊಂಡಿದೆ ಅಂದರೆ, ಮಾರ್ಕೆಟ್ ಡೈಲಿ ಮೂವ್ ಆಗುತ್ತಲ್ವ, ಡೈಲಿ ನಮಗೆ ಪ್ರಾಫಿಟ್ ಬರಬೇಕು ಅಂತ ಅನ್ಕೋತೀರಾ. ಇಲ್ಲ. ಸೊ ಆಟೋಮ್ಯಾಟಿಕ್ ಆಗಿ ಮಾರ್ಕೆಟಲ್ಲೂ ಎವ್ರಿ ಡೇ, ನಾನು ಯಾವಾಗಲೂ ಹೇಳೋದೊಂದು ವಿಷಯ ಇದೆ. ನೀವು ಸಮುದ್ರಕ್ಕೆ ಮೀನು ಹಿಡಿಬೇಕು ಅಂತ ಹೋಗ್ತೀರಾ ಅಂದರೆ ಡೈಲಿ ಮೀನು ಹಿಡಿಬೇಕು ಅಂತ ಹೋದ್ರೇನು ನೀವು ಡೈಲಿ ಮೀನು ಸಿಗುತ್ತಾ ನಿಮಗೆ? ಇಲ್ಲ. ಎವ್ರಿ ಡೇ ಕ್ಯಾನ್ ಬಿ ಅ ಫಿಶಿಂಗ್ ಡೇ, ಬಟ್ ಎವ್ರಿ ಡೇ ಕೆನಾಟ್ ಬಿ ಅ ಕ್ಯಾಚಿಂಗ್ ಡೇ. ಎಲ್ಲಾ ದಿನಾನು ಹಿಡಿತೀರಾ ಅಂತ ಹೇಳಕ್ಕಾಗಲ್ಲ. ಅದೇ ತರ ಟ್ರೇಡಿಂಗ್ ಅಲ್ಲೂ ನೋಡಿದ್ರೆ ಎಲ್ಲಾ ದಿನಾನು ನಾವು ಟ್ರೇಡಿಂಗ್ ಮಾಡುತ್ತೀವಿ ಅಂತ ಬಂದು ಕೂತ್ಕೊಬಹುದು 9 ಕಾಲ್ಗೆ. ಆದ್ರೆ ಎಲ್ಲಾ ದಿನಾನು ನಮ್ ಕೈಲಿ ಟ್ರೇಡಿಂಗ್ ಮಾಡಕ್ಕಾಗತ್ತಾ? ಟ್ರೇಡ್ ನಮ್ಗೆ ಬೇಕಾಗಿರೋ ಸೆಟಪ್ ಸಿಗತ್ತಾ ಅಂದ್ರೆ ಖಂಡಿತ ಇಲ್ಲ. ಸೊ ಅವಾಗ ಏನಂದ್ರೆ ಓವರ್ ಆಲ್ ಆಗಿ ಒಂದು ಮಂತ್ಗೆ ನನಗೆ ಇಷ್ಟು ಪ್ರಾಫಿಟ್ ಮಾಡಕ್ಕಾಗತ್ತಾ? ಅವಾಗ ನಾನು ಡೈಲಿ ಏನ್ ಮಾಡಬೇಕು, ಎಷ್ಟು ಗಂಟೆ ಟೈಮ್ ಸ್ಪೆಂಡ್ ಮಾಡಬೇಕು, ಅದಕ್ಕೆಲ್ಲ ಏನೇನು ವಿಷಯಗಳು ನೋಡಬೇಕು, ಇದೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಬಂದ್ರೆ ಖಂಡಿತ ನೀವು ಟ್ರೇಡಿಂಗ್ ಅಲ್ಲಿ ಯು ಕ್ಯಾನ್ ಮೇಕ್ ಸಫಿಷಿಯಂಟ್ ಅಮೌಂಟ್ ಆಫ್ ರಿಟರ್ನ್. ಒಂದು ಬಿಸ್ನೆಸ್ ಮಾಡೋ ತರನೋ ಇಲ್ಲ ಒಂದು ಜಾಬ್ಗೆ ಹೋಗೋ ತರ ಇದಕ್ಕೂ ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಡಿಪೆಂಡಿಂಗ್ ಆನ್ ದಿ ಕ್ಯಾಪಿಟಲ್ ಆಗಿರ್ಬೋದು, ನಿಮ್ ಟ್ರೇಡಿಂಗ್ ಸ್ಟೈಲ್ ಆಗಿರ್ಬೋದು, ಮೆಥಡಾಲಜಿ ಆಗಿರ್ಬೋದು. ಇದನ್ನ ಬೇಸ್ ಮಾಡಿನೇ ಮಾರ್ಕೆಟ್ ಒಳಗೆ ಎಂಟ್ರಿ ಆಗ್ಬೇಕು. ಅದ್ಬಿಟ್ಟು ಎವ್ರಿ ಡೇ ನಾನು ಬಂದು 5,000 ರೂಪಾಯಿ ಬೇಕು, 10,000 ರೂಪಾಯಿ ಬೇಕು ಅಂದ್ರೆ ದಯವಿಟ್ಟು ಬರಬೇಡಿ. ಯಾಕೆಂದ್ರೆ ಆ ತರ ಮಾರ್ಕೆಟ್ ಇದಲ್ಲ. ಅದಕ್ಕೆ ಅಂತ ನಾವ್ ಇನ್ನೇನು ದುಡ್ಡೇ ತೆಗಿಯಕ್ಕಾಗಲ್ಲ ಅಂದ್ರೆ ಇಲ್ಲ, 50,000 ತೆಗಿಬಹುದು, 5 ಲಕ್ಷ ತೆಗ್ದಿರೋರು ಇದಾರೆ, 50 ಲಕ್ಷ ರೂಪಾಯಿ ಡೈಲಿ ತೆಗ್ದಿರೋರು ಇದಾರೆ. ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾಪಿಟಲ್. ಆದ್ರೆ ಒಂದು ಅರ್ಥ ಮಾಡ್ಕೊಬೇಕು, ಡೈಲಿ 5 ಲಕ್ಷ ರೂಪಾಯಿ ಮಾಡಿರೋರು ಇದಾರೆ, ಅದೇ ತರ ಡೈಲಿ 10 ಲಕ್ಷ ರೂಪಾಯಿ ಕಳ್ಕೊಂಡಿರೋರು ಇದಾರೆ. 50 ಲಕ್ಷ ಮಾಡಕ್ಕೂ ಆಗತ್ತೆ, 10 ಲಕ್ಷ ಬಿಡಕ್ಕೂ ಆಗತ್ತೆ. ಆದ್ರೆ ಏನ್ ವಿಷಯ ಅಂದ್ರೆ ಡೈಲಿ ಟ್ರೇಡ್ ಮಾಡೋದು ಮಾಡ್ತಾನೆ ಇರಬೇಕು. ಆದ್ರೆ ಪ್ರಾಫಿಟ್ ಅಂಡ್ ಲಾಸಸ್ ವಿಲ್ ಬಿ ಡಿಫ್ರೆನ್ಸ್ ಬರ್ತಾನೆ ಇರುತ್ತೆ. ಬಟ್ ಓವರ್ ಆಲ್ ಮಂತ್ ಎಂಡ್ ಅಲ್ಲಿ ನಾವೆಷ್ಟು ನೆಟ್ ಪ್ರಾಫಿಟ್ ಮಾಡಿದ್ವಾ ಇಲ್ಲ ಅನ್ನೋದೇ ಮುಖ್ಯವಾದ ವಿಷಯ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಬ್ರಾಡರ್ ಪಿಕ್ಚರ್, ಫಸ್ಟ್ ಹಾಗೀಗ ಹೋಗುತ್ತೆ. ಸ್ವಲ್ಪ ಒಂದು ಬ್ರಾಡರ್ ಪಿಕ್ಚರ್ ಆಗಿ ನೋಡಿ ಬಿಸ್ನೆಸ್ ಆಗಿ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಮೂರನೇ ಮುಖ್ಯವಾದ ವಿಷಯ ಏನು ಅಂದರೆ ನಿಮ್ಮ ದುಡ್ಡಿಗೆ ನೀವೇ ಗ್ಯಾರಂಟಿ. ತುಂಬ ಜನ ಏನು ಮಾಡ್ತೀರಾ ಅಂದರೆ, ನನ್ನ ಹತ್ರ ಒಂದು 5 ಲಕ್ಷ ರೂಪಾಯಿ ಇದೆ, ಯಾರಾದರೂ ಏನು ಮಾಡಿಕೊಡಿ ಅಂತ ಕೊಟ್ಬಿಡ್ತೀರಾ. ಕೊನೆಗೆ 5 ಲಕ್ಷ ರೂಪಾಯಿ ನಿಮಗೆ ಬರದೇ ಹೋಗುತ್ತೆ, ಇಲ್ಲೇ ಇನ್ನೊಬ್ರು ಯಾರಾದರೂ ಲಾಸ್ ಮಾಡಿ ಹೋಗ್ತಾರೆ. ಸೊ ದಯವಿಟ್ಟು ಏನು ಮಾಡಬೇಡಿ ಅಂದರೆ ಇನ್ನೊಬ್ಬರನ್ನ ನಂಬಿ ನಿಮ್ಮ ದುಡ್ಡನ್ನ ಕೊಡಬೇಡಿ. ನೀವೇನು ಮಾಡಿ, ಮೊದಲು ನೀವೇ ಬಂದು ಯಾಕಂದರೆ ಏನೇ ಬೇಕಂದರೆ ಈ ಥರ ಟ್ರೇಡ್ ಮಾಡ್ತೀನಿ, ಆ ಥರ ಟ್ರೇಡ್ ಮಾಡ್ತೀನಿ ಅಂತ ಯಾರಾದರೂ ಬಂದು ಹೇಳ್ಬೋದು. ಬಟ್ ದ ಥಿಂಗ್ ಇಸ್, ನಿಮ್ಮ ದುಡ್ಡನ್ನ ಬಿಟ್ಟರೆ ಯಾರೂ ಬೆಟರ್ ಆಗಿ ನೋಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಹಾರ್ಡ್ ಅಂಡ್ ಮನಿ, ನೀವು ಸುರಿಸಿರೋ ಬೇವರು ನಿಮಗೆ ಮಾತ್ರ ಗೊತ್ತು, ಇನ್ನೊಬ್ರಿಗೆ ಗೊತ್ತಿರಲ್ಲ. ಸೊ ನಿಮ್ಮ ಫಂಡ್ನ ನೀವೇ ಹ್ಯಾಂಡಲ್ ಮಾಡೋದೇ ಇಟ್ ಈಸ್ ದ ಸೇಫೆಸ್ಟ್ ವೇ ಟು ಸೇಫ್ ಗಾರ್ಡ್ ಯುವರ್ ಇನ್ವೆಸ್ಟ್ಮೆಂಟ್. ಅದಕ್ಕೆ ಮುಂಚೆ ನೀವೇನು ಮಾಡಬೇಕಂದ್ರೆ ಅದನ್ನ ಮೊದಲು ಹೇಗೆ ಮಾಡಬೇಕು ಅಂತ ಕರೆಕ್ಟಾಗಿ ಮಾಡಿ ಕಲ್ತ್ಕೊಂಡು ಮಾಡಿದ್ರೆ ದಟ್ ವಿಲ್ ಬಿ ಬೆಟರ್. ಸೊ ನೆವರ್ ಡಿಪೆಂಡ್ ಅಪಾನ್ ಸಂಬಡಿ. ನಿಮ್ಮನ್ನು ನೀವೇ ಹೇಗೆ ಬೆಟರ್ ಮಾಡ್ಕೊಬೇಕು ಅಂತ ಐಡಿಯಾ ಮಾಡಿ ಬೆಟರ್ ಮಾಡ್ಕೊಂಡ್ರೆ ಅದಕ್ಕೆ ತಕ್ಕನಾಗಿ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ಲಿ ಶೇರ್ ಮಾರ್ಕೆಟ್ ಕೂಡ ನಿಮ್ಗೊಂದು ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಆಗಿರುತ್ತೆ. ಸೊ 4ನೇ ಮುಖ್ಯವಾದ ವಿಷಯ ಏನು ಅಂತ ನೋಡಿದ್ರೆ, ಇದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡ್ರೇನು ಡೆಫಿನೆಟ್ ಆಗಿ ಇದು ಮಾರ್ಕೆಟ್ ಅಂದರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ. ಇವಾಗ ಒಂದು ಬಿಸ್ನೆಸ್ ತಗೊಂತೀವಿ ಅಂದರೆ, ಇವಾಗ ಬಿಸ್ನೆಸ್ ಮಾಡಕ್ಕೆ ಮುಂಚೆ ಎಷ್ಟು ಸ್ಟಡಿ ಮಾಡ್ತೀವಿ. ಇವಾಗ ಜಸ್ಟ್ ಹೋಗಿ ನಾನು ಕಂಪನಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಮನೇಲಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ, ಯಾವ ಕಂಪನಿ, ಏನು ಮಾಡ್ತೀಯಾ, ಏನು ಎಂಡ್ ಪ್ರಾಡಕ್ಟು, ಯಾರು ನಿನ್ನ ಕನ್ಸ್ಯೂಮರು, ಎಷ್ಟೊಂದು ವಿಷಯಗಳು ಕ್ವಶನ್ ಕೇಳ್ತಾರೆ. ಆದರೆ ಈ ಮಾರ್ಕೆಟ್ ಒಳಗೆ ಬರುವಾಗ ಏನು ಮಾಡ್ತೀಯಾ, ಟ್ರೇಡ್ ಮಾಡ್ತೀನಿ, ಫೈನಲ್ ಏನು ಪ್ರಾಫಿಟ್ ಮಾಡ್ತೀನಿ, ಇಷ್ಟು ಮಾತ್ರ ಗೊತ್ತಿರೋದು ಬಿಟ್ಟರೆ ಅದ್ರೊಳಗಿರೋ ವಿಷಯಗಳು, ಅದರಲ್ಲಿ ಯೂಸ್ ಮಾಡೋ ಟೆಕ್ನಾಲಜಿನೋ, ಅದಕ್ಕೆ ಬೇಕಾಗಿರೋ ಅನಾಲಿಸಿಸ್ ಏನೂ ಗೊತ್ತಿಲ್ಲದೆ ಮಾರ್ಕೆಟ್ ಒಳಗೆ ಬಂದು ದುಡ್ಡು ಹಾಕಿದ್ರೆ ಪ್ರಾಫಿಟ್ ಮಾಡ್ಬೋದು ಅಂತ ಅನ್ಕೊಂತಾರೆ. ಆ ಥರ ನಡೆಯಲ್ಲ. ಈ ಥರ ಬಂದವರೇ ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ.
ಆ ಲಾಸ್ ಮಾಡ್ಕೊಂಡಿರೋರು ಬೇರೆಯವ್ರ ಹತ್ರ ಹೋಗಿ ಏನು ಮಾಡ್ತಾರೆ, ಶೇರ್ ಮಾರ್ಕೆಟ್ ಅಂದರೆ ಲಾಸು ಹೋಗಬೇಡ ಅಂತ ಹೇಳ್ತಾರೆ. ಆದರೆ ಸಮಸ್ಯೆ ಏನು ಅಂದರೆ ಈ ಮಾರ್ಕೆಟ್ ಬಂದು ತುಂಬ ಜನನ ಬೆಳೆಸಿದೆ, ತುಂಬ ಜನಕ್ಕೆ ಲಾಸ್ ಕೂಡ ಮಾಡಿಸಿದೆ. ಆದರೆ ವಿಷಯ ಏನು ಅಂದರೆ ಶೇರ್ ಮಾರ್ಕೆಟಿಂದ ಲಾಸ್ ಆಗೋ ರೀಸನ್ ಏನು ಅಂದರೆ ಮಾರ್ಕೆಟ್ ಅನ್ನೋದು ಏನು ಅಂತ ಒಂದು ಅರ್ಥ ಗೊತ್ತಿಲ್ಲದೆ ಇಟ್ ಲೀಡ್ ಟು ಬಿಗರ್ ಲಾಸಸ್. ಇವಾಗ ಯಾವುದೋ ಒಂದು ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಏನು ಗೊತ್ತಿಲ್ಲದೆ ಒಳಗೆ ಹೋದ್ರೆ ಸ್ವಲ್ಪ ದಿವಸನೇ ಅದು ನಮ್ಮ ಹಿಡಿತದಲ್ಲಿ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಆಗಲ್ಲ. ಯಾಕಂದ್ರೆ ಎಂಡ್ ಪ್ರಾಡಕ್ಟ್ ಏನು ಅನ್ನೋದು ನಿಮ್ಗೆ ಅರ್ಥ ಇಲ್ಲದೆ ನೀವು ಕರೆಕ್ಟಾಗಿ ಮಾಡಕ್ ಹೋದ್ರೆ ಯಾವ ಬಿಸ್ನೆಸ್ಸು ಲಾಸಲ್ಲೇ ಹೋಗಿ ಮುಗಿಯೋದು. ಸೊ ಮಾರ್ಕೆಟಲ್ಲೂ ಪ್ರಾಫಿಟ್ ಮಾಡ್ಬೇಕಂದ್ರೆ, ಇಲ್ಲ ಪ್ರಾಫಿಟ್ ಮಾಡೋರೆಲ್ಲ ಯಾಕೆ ಪ್ರಾಫಿಟ್ ಮಾಡಿದ್ರು ಅಂದ್ರೆ ಮಾರ್ಕೆಟ್ ಅನ್ನೋದು ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ದೇ ಆರ್ ಏಬಲ್ ಟು ಮೇಕ್ ಪ್ರಾಫಿಟ್. ಸೊ ಇದು ಪ್ರಾಫಿಟಬಲ್ ಆಗಿ ಮಾಡ್ಬೋದು ಅಂದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ಆದರೆ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಮೊದಲು ಈ ಮಾರ್ಕೆಟ್ ಅಂದ್ರೆ ಏನು ಒಂದು ಫುಲ್ ಆಗಿ ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ಚಾರ್ಟ್ನ ಹೇಗೆ ನೋಡ್ಬೋದು, ಮಾರ್ಕೆಟ್ ಅಂದ್ರೆ ಏನು, ಯಾಕೆ ಇದು ಹೈ ಹೋಗ್ತಾ ಇದೆ, ಯಾಕೆ ಲೋ ಆಯಿತು. ತುಂಬ ಜನ ನಾನು ಕೇಳ್ತಿರ್ತೀನಿ, ಒಂದು ಟ್ರೇಡ್ ತಗೊಂತೀರಾ, ಓಕೆ ಅದು ಟ್ರೇಡ್ ತಗೊಂಡ್ರಿ, ಆ ಟ್ರೇಡ್ ತಗೊಳಕ್ ಮುಂಚೆ ಯಾಕೆ ಈ ಟ್ರೇಡ್ ತೆಗೆದ್ರಿ ಅಂತ ನೀವು ಯೋಚನೆ ಮಾಡಿದ್ದೀರಾ? ತುಂಬ ಜನ ಏನು ಮಾಡ್ತಾರೆ, ಟ್ರೇಡ್ ತಗೊಂಡ್ಮೇಲೆ ಯೋಚನೆ ಮಾಡ್ತೀವಿ, ಯಾಕನ್ನ ಈ ಟ್ರೇಡ್ ತಗೊಂಡ್ವಿ, ಲಾಸ್ ಆಗ್ಬಿಡ್ತಲ್ಲ ಅಂತ. ಆದರೆ ತಗೊಳಕ್ ಮುಂಚೆ ನೀವು ಯಾಕೆ ತಗೊಂಡ್ರಿ ಅಂತ ಗೊತ್ತಿಲ್ಲ. ಏನೋ ಹೈ ಹೋಗೋ ಥರ ಇತ್ತು ತೊಗೊಂಡ್ಬಿಟ್ಟೆ, ಕೆಳಗೆ ಹೋಗೋ ಥರ ಇತ್ತು ಸೇಲ್ ಮಾಡಿದೆ. ಆದರೆ ಅದಕ್ಕೊಂದು ಟೆಕ್ನಿಕಲ್ ರೀಸನ್ ನಿಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ತುಂಬ ಜನ ಲಾಸ್ ಮಾಡ್ಕೊಳ್ಳೋದು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಕಲ್ತ್ಕೊಬೇಕು ಅನ್ನೋದು ಸಮಸ್ಯೆ ಅಲ್ಲ. ತುಂಬ ಜನ ಯೂಟ್ಯೂಬ್ ನೋಡಿ ಕಲ್ತ್ಕೊಬೇಕು ಅನ್ನೋದು ಅದು ತಪ್ಪಲ್ಲ. ಇನ್ಫಾರ್ಮೇಷನ್ಸ್ ಆರ್ ದೇರ್. ಇಲ್ಲಿ ಏನೊಂದು ವಿಷಯ ಅಂದರೆ ಒಂದು ಯೂಟ್ಯೂಬಲ್ಲಿ ನೋಡಿ, ಇವಾಗ ನೀವು ನಮಗೆ ಎನ್ಕ್ವೈರಿ ಬರೋರೆ ನಮಗೆ ಹೇಳ್ತಾರೆ, ಸರ್ ನಾನು ನಿಮ್ಮ ಸ್ಟಾಕ್ ಪಿಕ್ ನೋಡಿದೆ, ನಿಮ್ಮ ಪ್ರಿವ್ಯೂ ನೋಡಿನೇ ಟ್ರೇಡ್ ಮಾಡಿದ್ದು, ಅದೇ ಥರ ನೀವು ಹೇಳ್ಕೊಟ್ಟಿರೋ ಯೂಟ್ಯೂಬಲ್ಲಿ ಕೆಲವು ವಿಷಯಗಳು ಇಟ್ಕೊಂಡೆ ಟ್ರೇಡ್ ಮಾಡಿದೆ, ಪ್ರಾಫಿಟ್ ಬಂತು, ಅದಾದ್ಮೇಲೆ ನೋಡಿದೆ ದಿಢೀರ್ ಅಂತ ಲಾಸ್ ಆಯಿತು, ಯಾಕೆ ಅಂತ ಗೊತ್ತಿಲ್ಲ, ಇವಾಗ ಲಾಸ್ ಆಗ್ಬಿಡ್ತು, ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂದರೆ ನಾನು ಯೂಟ್ಯೂಬಲ್ಲಿ ಹಾಕೋದು ಕೂಡ ಒಂದು 20% ಆಫ್ ದಿ ನಮಗೆ ಓವರ್ ಆಲ್ ಸಬ್ಜೆಕ್ಟಲ್ಲಿ ಒಂದು 10% 20% ಮಾತ್ರ ನಾನು ಯೂಟ್ಯೂಬಲ್ಲಿ ಹಾಕೋದು. ಬ್ಯಾಲೆನ್ಸ್ 80% ಯಾರೂ ಆಚೆ ಹೇಳಲ್ಲ. ಸೊ ಅದೇ ಥರ ಜಸ್ಟ್ ಒಂದು ಪಾರ್ಟ್ ಹೇಳಿದ್ದು ಇಟ್ಕೊಂಡು ನೀವು ಟ್ರೇಡ್ ಮಾಡ್ತೀರಾ ಅಂದರೆ ಅದು ತಪ್ಪು. ನಾನೊಂದು ಪ್ರಿವ್ಯೂಲು ನಾನು ಅನಲೈಸ್ ಮಾಡಿ ತೋರಿಸ್ತೀನಿ ಅಂದರೆ ನಾನು ತೋರಿಸೋದು ಒಂದು ಪಾರ್ಟ್ ಆಫ್ ದ ಸ್ಟೋರಿ. ಅದು ಹಿಂದೆ ಎಷ್ಟು ರಿಸರ್ಚ್ ಇದೆ ಅಂತ ನಿಮ್ಗೇನು ಗೊತ್ತು. ಸೊ ಅದೇ ಥರ ಜಸ್ಟ್ ನಾವು ಯೂಟ್ಯೂಬ್ ನೋಡಿ ಮಾತ್ರ ನಾನು ಅದ್ರಲ್ಲಿ ಪ್ರಾಫಿಟ್ ಮಾಡ್ತೀರಾ ಅಂದರೆ ಅದೊಂದು ಆಗದಿರೋಂಥ ವಿಷಯ. ಫಸ್ಟ್ ಕ್ಲಿಯರ್ ಆಗಿ ಒಳಗೆ ಏನಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ. ನಾವು ಅದಕ್ಕೋಸ್ಕರ ನಾವು ಯೂಟ್ಯೂಬೇ ನೋಡಬಾರ್ದಾ, ಬೇರೆಯವ್ರು ಯೂಟ್ಯೂಬ್ ನೋಡಿ ಕಲ್ತ್ಕೊಳ್ಳೋಕ್ಕಾಗಲ್ಲ ಅಂದರೆ ಡೆಫಿನೆಟಾಗಿ ಕಲ್ತ್ಕೊಬೋದು. ಇವಾಗ ನಿಮಗೆ ಏನು ಗೊತ್ತಿಲ್ಲ ಅನ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡಿ ಒಂದು ಇಂಟ್ರೊಡಕ್ಷನ್, ಅದಕ್ಕೆ ನಾವೇ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀವಿ. ಒಂದು ಆಪ್ಷನ್ದು ಒಂದು ಬೇಸಿಕ್ಸ್ ಅಂದ್ರೆ ಏನು, ಇವಾಗ ರೀಸೆಂಟ್ ಆಗಿರೋ ಫಿಬೊನಾಚಿ ಆಗಿರ್ಬೋದು. ಇದೆಲ್ಲ ಟೂಲ್ಸ್ ಬಂದು ಹೇಗೆ ನಾವು ಯೂಸ್ ಮಾಡಬೇಕು ಅಂತ ನಾವು ತೋರಿಸಿದೀವಿ. ಅದು ಇನ್ ಡೆಪ್ತ್ ಅನಾಲಿಸಿಸ್ ಇನ್ನ ಬೇಕಾಗಿದೆ. ಸೊ ಯಾವುದೇ ಒಂದು ವಿಷಯ ನೀವು ತಗೊಂಡ್ರೇನು ಡೆಪ್ತ್ ಆಗಿ ಹೋಗಿ ಅನಲೈಸ್ ಮಾಡಿ. ಜಸ್ಟ್ ಒಂದು ಮೇಲ್ ನೋಡ್ಬಿಟ್ರೆ ಅದೊಂದು ಹಾಫ್ ನಾಲೆಜ್ ಆಗಿ ಉಳ್ಕೊಳ್ಳೋಕೆ ಚಾನ್ಸಸ್ ಇದೆ. ಅದ್ರ ಹಿಂದೆ ಏನಿದೆ, ಅದರ ಟೂಲ್ ಹಿಂದೆ ಏನೇನು ಡೆಪ್ತ್ ಇದೆ, ಅದಕ್ಕೆ ಏನು ವೆಯ್ಟೇಜ್ ಇದೆ, ಅದಕ್ಕೆ ಎಷ್ಟು ದೂರ ವರ್ಕ್ ಆಗತ್ತೆ, ಅದೆಲ್ಲ ನೀವು ಡೀಪ್ ಆಗಿ ಹೋಗಿ ಅನಲೈಸ್ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಅದಾದ್ಮೇಲೆ ನೀವು ಯು ವಿಲ್ ಆಲ್ಸೋ ಬಿಕಮ್ ಅ ಪ್ರಾಫಿಟಬಲ್ ಟ್ರೇಡರ್. ಸೊ ಏನೇ ಆಗಿರಲಿ, ಈ 4 ವಿಷಯಗಳನ್ನ ನೀವು ತುಂಬಾನೇ ಮೈಂಡಲ್ಲಿ ಗ್ರಿಪ್ ಆಗಿ ಇಟ್ಕೊಳ್ಳಿ. ಸಾಲ ತಗೊಂಡು ಮಾಡಬೇಡಿ, ದಯವಿಟ್ಟು ಸಾಲ ತಗೊಂಬೇಡಿ. ಯಾಕಂದ್ರೆ ಸಾಲ ತಗೊಂಡು ತುಂಬಾ ಜನ ಪ್ರಾಫಿಟ್ ಬರುತ್ತೆ ಅನ್ಕೊಂಡು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಮುಳುಗೋಗಿರೋರು ತುಂಬಾ ಜನ ಇದ್ದಾರೆ. ಸೊ ಟ್ರೇಡಿಂಗ್ ಅಲ್ಲಿ ಸಾಲನ ಅವಾಯ್ಡ್ ಮಾಡಿ. ಎರಡನೇ ವಿಷಯ, ಡೈಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ 5,000 ರೂಪಾಯಿ 10,000 ರೂಪಾಯಿ ಬರುತ್ತೆ, ಆ ಥರ ಒಂದು ಮೈಂಡ್ ಸೆಟ್ ಅಲ್ಲಿ ಬರದೆ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಅಲ್ಲಿ ಬನ್ನಿ. ಮೂರನೇ ವಿಷಯ, ನಿಮ್ಮ ದುಡ್ಡನ್ನ ಯಾರಿಗೂ ನೀವು ನಂಬಿ ಕೊಡಬೇಡಿ, ನಿಮ್ಮ ದುಡ್ಡಿಗೆ ನೀವು ಮಾತ್ರ ಗ್ಯಾರಂಟಿ. ಆ್ಯಂಡ್ ಫೋರ್ತ್ ವಿಷಯ ಏನು ಅಂತ ನೋಡಿದ್ರೆ, ಏನೇ ಟ್ರೇಡ್ ಮಾಡಿದ್ರು ಅದಕ್ಕೆ ಹಿಂದೆ ಇರೋ ಟೆಕ್ನಾಲಜಿ, ಅದಕ್ಕೆ ಹಿಂದೆ ಇರೋ ಸ್ಟಡಿ ಡೆಪ್ತ್ ಆಗಿ ತಗೊಂಡು ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಬಿ ಅ ಪ್ರಾಫಿಟಬಲ್ ಟ್ರೇಡರ್. ಸೊ ಬಿಗಿನರ್ ಆಗಿ ಈ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು ಅನ್ಕೊಂಡ್ರೆ ಈ 4 ವಿಷಯನ ನೀವು ಮೈಂಡಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಈ ಮಾರ್ಕೆಟ್ ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಆಗೇ ಇರುತ್ತೆ. ಆಲ್ ರೈಟ್. ಸೊ ಅದೇ ತರ ಇನ್ ಕೇಸ್ ಇದ್ರ ಬಗ್ಗೆ ಇನ್ನೂ ಫುಲ್ ಆಗಿ ಡೀಟೇಲ್ ಆಗಿ ತಿಳ್ಕೊಬೇಕು, ಇನ್ನೂ ಡೆಪ್ತ್ ಆಗಿ ನೀವು ಕಲ್ತ್ಕೊಂಡು ಅದಾದ್ಮೇಲೆ ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡ್ರೆ, ವಿ ಅಟ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್ ಹೇಗೆ ಮಾರ್ಕೆಟ್ನ ಒಂದು ಪ್ರಾಪರ್ ಆಗಿ ಅನಲೈಸ್ ಮಾಡಿ, ಹೇಗೆ ಅದನ್ನು ಪ್ರಾಪರ್ ಆಗಿ ಒಂದು ಹೋಗಿ ಟೆಸ್ಟ್ ಮಾಡಿ, ಬ್ಯಾಕ್ ಟೆಸ್ಟಿಂಗ್ ಮಾಡಿ, ಇಲ್ಲ ಇದ್ರಲ್ಲಿ ಯಾವ್ದು ವರ್ಕ್ ಆಗುತ್ತೆ, ಈ ಅನಾಲಿಸಿಸ್ ಈ ಕಡೆ ಯಾಕೆ ವರ್ಕ್ ಆಗಿಲ್ಲ, ಇಲ್ಲಿ ಯಾಕೆ ವರ್ಕ್ ಆಯ್ತು, ಇದ್ರ ಹಿಂದೆ ಇರೋ ಸೈನ್ಸ್ ಏನು, ಈ ತರ ತುಂಬಾ ವಿಷಯಗಳನ್ನ ನಾವು ಡೆಪ್ತ್ ಆಗಿ ಹೇಳ್ಕೊಡ್ತೀವಿ. ಸೊ ಇನ್ ಕೇಸ್ ನಮ್ಮ ಕೋರ್ಸಸ್ನ ಜಾಯಿನ್ ಮಾಡಿ ನೀವು ಕಲ್ತ್ಕೊಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿರೋ ನಂಬರ್ಸ್ ಕಾಲ್ ಮಾಡಿ ಕೇಳಿದ್ರೆ ದೇ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಚೆನ್ನೈ, ಕೊಯಂಬತ್ತೂರು, ಮಧುರೈ, ಬ್ಯಾಂಗ್ಳೂರ್ ಈ 4 ಕಡೆ ನಮ್ಮ ಬ್ರಾಂಚಸ್ ಇದೆ. ಸೊ ಇನ್ ಕೇಸ್ ನಮಗೆ ಎವ್ರಿ ಮಂಡೇ ಬಂದು ಚೆನ್ನೈ, ಕೊಯಂಬತ್ತೂರು, ಮಧುರೈ ಬ್ರಾಂಚಸ್ ಅಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಅದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಇದ್ರು ನಮ್ಮನ್ನು ಕೇಳಿ. ಅದೇ ತರ ಇನ್ ಕೇಸ್ ಬ್ರಾಂಚಸ್ಗೆ ಬರಕ್ ಆಗಿಲ್ಲ ಅಂದ್ರೂ ನಮ್ದು ಆನ್ಲೈನ್ ಕ್ಲಾಸಸ್ ಕೂಡ ಇದೆ. ನೀವು ಆನ್ಲೈನ್ ಕ್ಲಾಸಸ್ ಅಲ್ಲಿ ಕೂಡ ಬೇಕಾದ್ರೆ ಜಾಯಿನ್ ಮಾಡ್ಕೊಬಹುದು. ಅಂಡ್ ಬ್ಯಾಂಗ್ಳೂರಲ್ಲಿ ಜಾಯಿನ್ ಮಾಡಬೇಕು ಅನ್ಕೊಂಡ್ರೆ ಫ್ರೈಡೇ ಅಂಡ್ ಸ್ಯಾಟರ್ಡೇ ನಮಗೆ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಕನ್ನಡ ಕ್ಲಾಸಸ್ ಕೂಡ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೂ ನಮ್ಮ ನಂಬರ್ಸ್ ಕಾಲ್ ಮಾಡಿ ಕೇಳಿದ್ರೆ ದೇ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಆಲ್ ರೈಟ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.